ಜಿ ಕನ್ನಡದಲ್ಲಿ ಶುರುವಾದ ಮಹಾನಟಿ ಸೀಸನ್ 2ರಲ್ಲಿ ಮಹಾನಟಿಯರ ದಂಡೆ ಬಂದು ನಿಂತಿದೆ. ಎಲ್ಲಾ ಸ್ಪರ್ಧಿಗಳು ಆಡಿಷನ್ ಅಲ್ಲಿ ಗೆದ್ದು ಮಹಾನಟಿ ಆಗುವ ಬಯಕೆ ವ್ಯಕ್ತಪಡಿಸುತ್ತಿದ್ದಾರೆ. ಉತ್ತರ ಕರ್ನಾಟಕದ ಈ ಹುಡುಗಿ ಮಾತ್ರ ತನ್ನ ಕನಸೇ ಬೇರೆ ರೀತಿ ಇದೆ ಎಂದು ವ್ಯಕ್ತಪಡಿಸಿದ್ದಾರೆ. ನಂಬರ್ 3ನೇ ಕಂಟೆಸ್ಟೆಂಟ್ ಆಗಿ ಬಂದ ಉತ್ತರ ಕರ್ನಾಟಕದ ಚಿಕ್ಕೋಡಿ ಜಿಲ್ಲೆಯ ವರ್ಷ ತನ್ನ ಮಾತುಗಳಿಂದನೇ ಎಲ್ಲರ ಮನಸ್ಸನ್ನ ಗೆದ್ದು ಬಿಟ್ರು. ತಾವು ಮಾಡಿದ ಡ್ಯುಯಲ್ ರೋಲ್ ಎಲ್ಲರ ಕಣ್ಣೀರು ತರಿಸುವಂತಿತ್ತು. ಅತ್ತೆ ಸೊಸೆ ಜಗಳವನ್ನೇ ಇಟ್ಟುಕೊಂಡು ತಮ್ಮ ಏಕಪಾತ್ರ ಅಭಿನಯದ ಮೂಲಕ ಜಡ್ಜಸ್ಗಳಿಗೆ ಒಂದು ರೀತಿ ಕಣ್ತುಂಬಿಸಿಬಿಟ್ರು. ಈ ನಟನೆಗೆ ಸಿಕ್ಕಿದ್ದು ಗೋಲ್ಡನ್ ಟಿಕೆಟ್. ತರುಣ್ ಕೂಡ ಉತ್ತರ ಕರ್ನಾಟಕದವರೇ ಆಗಿದ್ದರಿಂದ ಅವರ ಭಾಷೆಯಲ್ಲಿ ಹೇಗೆ ಮಾಡಿದ್ರೆ ಈ ಸ್ಕ್ರಿಪ್ಟ್ ಅಂತ ಕೇಳಿದಾಗ ಈ ಸ್ಕ್ರಿಪ್ಟ್ಗೆ ರಾಜ್ಯ ಮಟ್ಟದಲ್ಲಿ ಮೊದಲನೇ ಬಹುಮಾನ ಸಿಕ್ಕಿದೆ. ನಾನೇ ಸ್ವತಃ ಬರೆದು ನಟನೆ ಮಾಡಿದಂಥ ಸ್ಕ್ರಿಪ್ಟ್ ಇದು. ಚಿಕ್ಕೋಡಿಯ ವರ್ಷ ಡಿಗ್ರೇಜಿ ಅವರ ಬಗ್ಗೆ ಮತ್ತಷ್ಟು ಹೇಳೋದಿದೆ. ಈಕೆ ರಾಜ್ಯ ಮಟ್ಟದ ಕುಸ್ತಿಪಟು ಎಂದಾಗ ನಟಿ ಪ್ರೇಮ ಒಂದು ಕ್ಷಣ ಶಾಕ್ ಆಗಿಬಿಟ್ರು. ಇವರು ಜಿಂದಾಲ್ ಇಂಡಸ್ಟ್ರಿಯಲ್ಲಿ ಜಾಬ್ ಕೂಡ ಮಾಡ್ತಿದ್ದಾರೆ. 1 ವರ್ಷದಿಂದ ಈ ಶೋಗೆ ಬರಬೇಕೆಂದು ತುಂಬಾ ರೀತಿಯ ತಾಲೀಮು ಮಾಡಿದ್ದಾರೆ. 98% ತೆಗೆದುಕೊಂಡಿರುವ ವರ್ಷ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ. ಅನುಶ್ರೀ ತುಂಬಾನೇ ಖುಷಿಪಟ್ಟು ನಿಮ್ಮ ಕನಸಿನ ಗುರಿ ಏನು ಎಂದಾಗ ಅಪ್ಪ ಮತ್ತೆ ಅಮ್ಮ ತುಂಬಾ ಸಾಲ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ತೀರಿಸಿ ಅದೇ ಊರಿನಲ್ಲಿ ಒಂದು ಮನೆಯನ್ನ ಕಟ್ಟಿ ತಲೆ ಎತ್ತಿ ಬಾಳಬೇಕು. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ತೋರಿಸಬೇಕು ಎಂದು ಹೇಳಿದಾಗ ಅನುಶ್ರೀ ವರ್ಷರವರಿಗೆ ದೃಷ್ಟಿ ತೆಗಿತಾರೆ. ನಾವು ಕೂಡ ಚಿಕ್ಕೋಡಿಯ ವರ್ಷರವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.